ಗೈಸ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಪಾರ್ಟ್ 2 ಅಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ತೋರಿಸ್ತೀನಿ ಅಂದಿದ್ದೆ. ಪಾರ್ಟ್ 2 ಅಲ್ಲಿ ಈಗ ಒಂದೊಂದಾಗಿ ನನ್ನ ಹತ್ರ ಇಯರಿಂಗ್ಸ್ ಎಷ್ಟಿದೆ ಫಸ್ಟು ತೋರಿಸ್ಬಿಡ್ತೀನಿ ಎಷ್ಟಿದೆ ಅಂತ. ಇದರಲ್ಲಿ ಫುಲ್ ಇಯರಿಂಗ್ಸ್ ಇದೆ. ಇನ್ನೊಂದು ಬಾಕ್ಸಲ್ಲಿ ಇಟ್ಟಿದ್ದೆ, ಅದೆಲ್ಲ ಮಿಕ್ಸ್ ಆಗಿ ಅದನ್ನೆಲ್ಲ ತೆಗ್ದು ಸೆಟ್ ಜೊತೆಗೆ ಎಲ್ಲ ಸೆಟ್ ಚೋಕರ್ಸು, ನೆಕ್ಲೆಸ್ಸು ಅದೆಲ್ಲ ಸಪ್ರೇಟ್ ಇಟ್ಟು ಇಯರಿಂಗ್ಸ ಸಪ್ರೇಟ್ ಇಟ್ಟಿದ್ದೆ. ಸ್ವಲ್ಪ ದಿವಸದ ಹಿಂದೆ ಎಲ್ಲ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ. ಇದು ಅಂದರೆ ಸೆಟ್ ಜೊತೆಗೆ ಇಯರಿಂಗ್ಸು ಇಟ್ಟು ಅದನ್ನು ಆಗಲೇ ಫಸ್ಟ್ ಪಾರ್ಟಲ್ಲಿ ತೋರಿಸಿದ್ದೀನಿ. ಇದು ಓನ್ಲಿ ಇಯರಿಂಗ್ಸ್ ಇರೋದನ್ನು ಇಲ್ಲಿ ಇಟ್ಟಿದ್ದೀನಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಈ ಥರದ್ದು ಮೊನ್ನೆ ಇದು ಲಾಲ್ಬಾಗಲ್ಲಿ ತೊಗೊಂಡ್ಬಂದಿದ್ದು ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ಅದು 3 ಅಲ್ಲಿದೆ, ಡೈಲಿ ಇಟ್ಕೊಂಡಿದ್ದೀನಿ. ಇದೊಂದು ಈ ಥರದ್ದು ಸ್ಟಾರು ಮತ್ತು ರೌಂಡ್ ಶೇಪ್ ಮತ್ತು ಇನ್ನೊಂದು ಶೇಪ್ ಇದೆ. ಓಕೆ, ನೆಕ್ಸ್ಟ್ ಇಯರಿಂಗ್ಸ್ ಬಂದು ಇದು ಗೈಸ್. ಇದು ನಾನು ಯೂಸ್ ಮಾಡಿಲ್ಲ, ಯೂಸ್ ಮಾಡೋಕ್ಕೆ ಇಷ್ಟ ನೋಡಿ. ಇದೊಂದು ಅದು ಒಂದು, ಆಮೇಲೆ ಇದೊಂದು ಇಯರಿಂಗ್ಸು. ಇದು ನಂಗೆ ತುಂಬ ಇಷ್ಟ. ಆದರೆ ಇಯರ್ಸ್ಗೆಲ್ಲ ಸಿಕ್ಕಾಕೊಳ್ಳುತ್ತೆ. ಒಂದು ಡ್ರೆಸ್ಸಿಗೆ ಇರೋಂಗಿದೆ. ಇದು ಕರೆಕ್ಟ್ ಮ್ಯಾಚ್ ಆಗೋದ್ರೆ ಇದು ಆ ಡ್ರೆಸ್ಸಿಗೆ. ಇದು ನನಗೆ ಇಟ್ಕೊಂಡಿದ್ದೀನಿ. ಅದು ಫೋಟೋ ಡೌಟ್ ಇದೆ ಗೈಸ್, ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಇದ್ದರೆ ಹಾಕ್ತೀನಿ, ಇಲ್ಲ ಗೈಸ್. ಇದು ಕೂಡ ನಾನು ಗೋಲ್ಡ್ ಕಲರು ನಮ್ಮ ಮಾವನ ಮದುವೆಗೆ ಹಾಕ್ಕೊಂಡಿದ್ದೆ ಅಂತ ಒಂದು ಸೆಟ್ ತೋರಿಸ್ತಾ ಇತ್ತಾ. ಅದು ಇಯರಿಂಗ್ಸ್ ನಾನು ಹಾಕ್ಕೊಂಡಿರಲಿಲ್ಲ, ಬಿಕಾಸ್ ಅದು ಗೋಲ್ಡ್ ಕಲರ್ಗೆ ಬ್ಲೌಸ್ಗೆ ಮ್ಯಾಚ್ ಆಗಲಿ ಅಂತ ಅದು ಸರನ ಗೋಲ್ಡ್ ಕಲರ್ ಹಾಕ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೆ ಇಯರಿಂಗ್ಸು ಸ್ಯಾರಿ ಕಲರ್ ಇರಲಿ, ಬ್ಲೂ ಕಲರು ಅಂದ್ಬಿಟ್ಟು ಇದನ್ನು ಬ್ಲೂ ಕಲರ್ ತೊಗೊಂಡಿದ್ದೆ. ಸ್ಯಾರಿ ಬ್ಲೂ ಕಲರ್ ಇದ್ದಿದ್ದು ನಂದು, ಬ್ಲೂ ಕಲರ್ ತೊಗೊಂಡಿದ್ದೆ. ನೆಕ್ಸ್ಟು ಇದು ಕಲರ್ ಶೇಡ್ ಆಗಿಬಿಟ್ಟಿದೆ, ಅದಕ್ಕೆ ಬೇರೆ ಬೇರೆ ಥರ ಕಾಣ್ತದೆ. ಶೇಡ್ ಆಗಿಬಿಟ್ಟಿದೆ, ಫುಲ್ ಕಲರ್ ಹೋಗ್ಬಿಟ್ಟಿದೆ. ಇದು ಅದಕ್ಕೆ ಬ್ಲ್ಯಾಕ್ ಆಗಿಬಿಟ್ಟಿದೆ. ಇದು ಹಂಗೆ ಇದೆ. ಓಕೆನಾ, ಇದೊಂದು ಸೆಟ್ಟು, ಇದೊಂದು ಇಯರಿಂಗ್ಸು. ಇದನ್ನು ನಾನು ಒಂದು ಗೌನ್ಗೆ ಯೂಸ್ ಮಾಡ್ತಿದ್ದೆ. ಆ ಗೌನ್ಸ್ ಕಿತ್ತೋಗಿದೆ, ಜಿಪ್ ಕಿತ್ತೋಗಿದೆ, ಅದಕ್ಕೆ ಅದನ್ನು ಯೂಸ್ ಮಾಡ್ತಿಲ್ಲ. ಈ ವಾಲೆ ಕೂಡ ನಾನು ಇನ್ನೂ ಯೂಸ್ ಮಾಡಿಲ್ಲ, ಅದಕ್ಕೆ ಮಾತ್ರನೇ ನಾನು ಯೂಸ್ ಮಾಡಿರೋದು. ಗೈಸ್, ಇದೊಂದು ಇಯರಿಂಗ್ಸು. ಇದನ್ನು ಅಷ್ಟೇ ಗೈಸ್, ನಾನು ಯೂಸ್ ಮಾಡಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಗ್ಯಾಪ್ನ ಇಲ್ಲ. ಒಂದೇ ಸತಿ ಯೂಸ್ ಮಾಡಿದರೆ ಒಂದು ಸತಿ ಯೂಸ್ ಮಾಡಿರ್ತೀನಿ ಅಷ್ಟೇ, ಜಾಸ್ತಿ ಯೂಸ್ ಮಾಡಿರಲ್ಲ. ಇದೊಂದು ಇಯರಿಂಗ್ಸು. ಆ್ಯಂಡ್ ನೆಕ್ಸ್ಟ್ ಇದೊಂದು ಜುಮ್ಕ. ಇದು ಯೂಸ್ ಮಾಡಿದ್ದೀನಿ, ಇದು ಫೋಟೋ ಡೌಟ್ ಇದೆ ಗೈಸ್, ಇದ್ದರೆ ನೋಡ್ಬಿಟ್ಟು ಹಾಕ್ತೀನಿ. ನಾನು ಪ್ರೆಗ್ನೆಂಟಲ್ಲಿದ್ದಾಗ ಫೋಟೋಶೂಟ್ ಮಾಡಿಸಿದ್ದೆ, ಅದಕ್ಕೆ ಇದೆ ಅನಿಸುತ್ತೆ ನಾನು ಯೂಸ್ ಮಾಡಿದ್ದು. ನೋಡ್ಬಿಟ್ಟು ಹಾಕ್ತೀನಿ, ಇದ್ರೆ ಓಕೆನಾ, ಖಂಡಿತ ಹಾಕ್ತೀನಿ. ಮಿಸ್ ಇದು ನೋಡಿ, ಇದು ನಮ್ಮ ಅಜ್ಜಿ ತಂದಿದ್ದು ನನಗೆ ಅಂತ. ಇದು ಒಂದು ಬ್ರೌನ್ ಸ್ಯಾರಿ ಇದೆ ಅಂತ ಇದು ಪಾರ್ಟ್ 1ನಲ್ಲಿ ಹೇಳಿದ್ದೆ. ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಗೈಸ್, ಯಾಕೆ ಕೆಮ್ಮು ಬಂತು? ಗೈಸ್, ನಮ್ಮ ಪಾಪಗೆ ಸ್ವಲ್ಪ ಕೆಮ್ಮು ಇದೆ, ಅವಳಿಗೆ ಸಿರಪ್ ಹಾಕ್ತಾಯಿದ್ದೀನಿ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ನನಗೆ ಇದೊಂದು ಇಯರಿಂಗ್ಸು. ಇದು ನಾನು ತುಂಬ ವರ್ಷಗಳ ಹಿಂದೆ ಯೂಸ್ ಮಾಡ್ತಿದ್ದೆ, ಇವಾಗ ಯೂಸೇ ಮಾಡ್ತಿಲ್ಲ. ಯೂಸ್ ಮಾಡಬೇಕು, ನಂಗೆ ತುಂಬ ಇಷ್ಟ ಗೈಸ್, ಈ ಥರದ್ದೆಲ್ಲ ತುಂಬ ಇಷ್ಟ. ಫಸ್ಟ್ ಯೂಸ್ ಮಾಡ್ತಿದ್ದೆ,
ಇವಾಗ ಸ್ವಲ್ಪ ದಿವಸ ಬಿಟ್ಬಿಟ್ಟಿದೆ, ಯೂಸ್ ಮಾಡ್ತಿರಲಿಲ್ಲ ಇದು, ಆದರೂ ಇಟ್ಟಿದ್ದೆ. ಇವಾಗ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಇವಾಗ ಯೂಸ್ ಮಾಡ್ತೀನಿ, ಈ ಥರದ್ದೆಲ್ಲ ಯೂಸ್ ಮಾಡ್ತೀನಿ, ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ನನಗೆ ತುಂಬ ಇಯರಿಂಗ್ಸ್ ಇತ್ತು ನನ್ನ ಹತ್ರ, ಅದೆಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಯಾವುದು ಬೇಕು ಅದು ಇಟ್ಕೊಂಡು ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಯಾಕೆ ಸೈಲೆಂಟ್ ಗೈಸ್? ನೆಕ್ಸ್ಟ್ ಇಯರಿಂಗ್ಸ್ ಅಂದರೆ ಇದು. ಈ ಇಯರಿಂಗ್ಸು ನಾನು ಒಂದು ನೆನಪಿಗೋಸ್ಕರ ಒಂದು ಟೆಂಪಲ್ಗೆ ಹೋಗಿದ್ದೆ, ಅದು ನೆನಪಿಗೋಸ್ಕರ ಇರಲಿ ಅಂದ್ಬಿಟ್ಟು ತೊಗೊಬಂದೆ. ಇದು ನಮ್ಮ ಅಮ್ಮ ಕೊಡಿಸಿದ್ದು ಗೈಸ್. ಇದು ಜೇನ್ಕಲ್ ಸಿದ್ದೇಶ್ವರ ಅನ್ನೋ ಒಂದು ದೇವಸ್ಥಾನ ಇದೆ ಬೆಟ್ಟದ ಮೇಲೆ. ಅದು ನನಗೆ 5 ಮಂತ್ಸ್ ಇತ್ತು, ಪ್ರೆಗ್ನೆಂಟಲ್ಲಿ 5 ಮಂತ್ಸಲ್ಲಿ ಇದ್ದಾಗ ನನಗೆ ಬೆಟ್ಟ ಹತ್ತಬೇಕು ಅಂತ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮಮ್ಮ ಫ್ರೆಂಡ್ಸ್ ಜೊತೆ. ಫಸ್ಟ್ ಟೈಮ್ ಹೋಗಿದ್ದು ಅವಾಗ. ಆದರೂ ನಾನು ಬೆಟ್ಟ ಹತ್ತಿದೆ ಫುಲ್ಲು. ಎಷ್ಟು ಮೆಟ್ಲು? 2003 ಎಷ್ಟೋ ಇದೆ ಮೆಟ್ಲು. 2003 ಅಂತ ಕನ್ಫರ್ಮಾಗಿ ಗೊತ್ತಿಲ್ಲ, 2000 ಸಮಥಿಂಗ್ ಇರ್ಬೋದು, 2000 ಮೇಲಿದೆ. ಅದು ಹತ್ತಿದ್ದೆ. ಆವಾಗ ಕೆಳಗಡೆ ಬಂದಾಗ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾಗ ಇದನ್ನು ತೊಗೊಂಡಿದ್ದು ನಾನು. ಅದು ಆ್ಯಂಡ್ ಗೈಸ್, ಆ ದೇವಸ್ಥಾನದಲ್ಲಿ ನೈಟೇ ಇದು ದರ್ಶನ ಮಾಡೋದು. ಹುಣ್ಣಿಮೆ ದಿವಸ ಹೋದರೆ ನೈಟ್ ಮಾತ್ರ ದರ್ಶನ ಮಾಡೋಕ್ಕಾಗುತ್ತೆ ಗೈಸ್. ಒಂದು ನಿಮಿಷ ರೀ. ಇದು ನೆಕ್ಸ್ಟು ಇದು ಈ ಇಯರಿಂಗ್ಸ್ ಅಂದರೆ ನನಗೆ ತುಂಬ ಇಷ್ಟ ಗೈಸ್. ನಾನು ಒಂದು ಬ್ಲೂ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಅದು ಫೋಟೋ ಪಿಕ್ಚರ್ ಇದ್ದರೆ ಇಲ್ಲಿ ಹಾಕ್ತೀನಿ ನೋಡಿ ಕಡೆ. ಅದಕ್ಕೆ ಮುಂಚೆ ನಾನು ಬೇರೆ ಯೂಸ್ ಮಾಡಿದ್ದೆ ಅದಕ್ಕೆ, ಆ ಸ್ಯಾರಿಗೆ. ಅದಾದಮೇಲೆ ಇದೇ ಕಲರ್ ಬೇಕು ಅಂತ ಇದನ್ನು ತೊಗೊಂಡಿದ್ದೆ. ಈ ಕಲರೇ ಇದೆ ನಂದು ಸ್ಯಾರಿ. ಇದು ಪಿಕ್ ಇದ್ದರೆ ಪಿಕ್ ಹಾಕ್ತೀನಿ, ಇಲ್ಲಾಂದರೆ ಈ ಇಯರಿಂಗ್ಸ್ ಹಾಕ್ಕೊಂಡು ಹೋಗೋ ಕಡೆ ಇಯರ್ ನೋಡಿ. ಗೈಸ್ ಇದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಗೈಸ್, ಇಟ್ಕೊಂಡಿದ್ದೀನಿ ಅಷ್ಟೇ, ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಇನ್ನು ತುಂಬ ಇಯರಿಂಗ್ಸ್ ಇತ್ತು ಅಂದರೆ ಇದರಲ್ಲಿ ಎಲ್ಲ ತೆಗ್ದು ಬಿಸಾಕಿ, ಯಾವ್ದು ಬೇಡ ಅದನ್ನು ಬಿಸಾಕಿ ತೆಗ್ದು ಯಾವ್ದು ಬೇಕೋ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ ಅಕ್ಕನ. ನೆಕ್ಸ್ಟ್ ಇಯರಿಂಗ್ಸ್ ಗೈಸ್, ಇದು ಬಂದು ನನ್ನ ಸ್ವೀಟು, ನನ್ನ ಬಟ್ಟೆ ಏನಕ್ಕೆ ಗೈಸ್. ಇದೊಂದು ಇಯರಿಂಗ್ಸ್, ಇದು ನಮ್ಮ ಮ್ಯಾಮ್ ಅಲ್ಲಿ ಇಸ್ಕೊಂಬಂದು ನಮ್ಮ ಮ್ಯಾಮ್ ಕೊಟ್ಟಿದ್ದು. ಇದು ಇದು ಮುರಿದೋಗ್ಬಿಟ್ಟಿದೆ, ಇದನ್ನು ಹಾಕಬೇಕು ಅಂತ ಹಂಗೆ ಇಟ್ಟಿದ್ದೀನಿ ನೋಡಿ, ಹಂಗೆ ಇಟ್ಟಿದ್ದೀನಿ. ಹಾಕೋತೀನಿ. ಆ್ಯಂಡ್ ಇವಾಗ ತೋರಿಸ್ತಾ ಇರೋದು ಒಂದು ಇಯರಿಂಗ್ಸ್ ಬಂದು ನನಗೆ ತುಂಬ ಸ್ಪೆಷಲ್, ಅಂದರೆ ತುಂಬ ಸ್ಪೆಷಲು. ಆ ಇಯರಿಂಗ್ಸು ತುಂಬ ಇಷ್ಟಪಟ್ಟು ಇಸ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ ಹತ್ರ. ಬೆಸ್ಟ್ ಪರ್ಸನ್ ಅಂದರೆ ಅವ್ರು ಮಾತ್ರ, ಅವ್ರು ಕೊಡಿಸಿದ್ದು. ನನ್ನ ಫ್ರೆಂಡು ಸೋನು ಅಂತ ಇದ್ದಾಳೆ, ಅವಳು ಕೊಡಿಸಿದ್ದು. ಇನ್ನೊಂದೆಲ್ಲ ಇತ್ತು, ಇದೊಂದು ಇಯರಿಂಗ್ಸ್ ಇದೆ, ಇನ್ನೊಂದು ಅದು ಎಲ್ಲೋ ಗೊತ್ತಿಲ್ಲ, ಇದೇ ಥರದ್ದು. ಓಡ್ಬಿಡ್ತೀನಿ ನಾನು ಗೈಸ್. ನನ್ನ ಮಗಳು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ನೆಕ್ಸ್ಟ್ ಇಯರಿಂಗ್ಸ್ ಬಂದು ಇದನ್ನು ಯೂಸ್ ಮಾಡಿದ್ದೀನಿ ಗೈಸ್, ತುಂಬ ಯೂಸ್ ಮಾಡಿದ್ದೀನಿ. ಅವಾಗೆಲ್ಲ ನಾನು ಜಾಸ್ತಿ ಈ ಥರ ಇದನ್ನೇ ಯೂಸ್ ಮಾಡ್ತಿದ್ದು. ಸ್ವಲ್ಪ ದಿವಸ ಚಿನ್ನದ ಗೋಲ್ಡ್ ಯೂಸ್ ಮಾಡಿ ಈಗ ಇದನ್ನು ಮರ್ತೋಗಿತ್ತು, ಈಗ ಮತ್ತೆ ಇದನ್ನೇ ಶುರು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಗೈಸ್, ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ನನ್ನ ಫೇವ್ರೆಟ್ ಇಯರಿಂಗ್ಸ್. ಅದೇ ಒಂದ್ಸತಿನೂ ನಾನು ಯೂಸ್ ಮಾಡಿಲ್ಲ. ಇನ್ನೊಂದು ಏನು ಗೊತ್ತಾ, ಇದು ನಿಮ್ಗೆ ತೋರಿಸ್ತೀನಿ. ಈ ಇಯರಿಂಗ್ಸು ಮತ್ತು ಇವಾಗ ಬ್ಲ್ಯಾಕ್ ತೋರಿಸಿಲ್ಲ, ಇದು ಆ್ಯಂಡ್ ಇನ್ನೊಂದು 2-3 ಇಯರಿಂಗ್ಸ್ ಇದೆ. ಇದೊಂದಿದೆ ನೋಡಿ, ಇದೆಲ್ಲ ನಮ್ಮ ಅಮ್ಮ ಫ್ರೆಂಡು ಅವರೊಬ್ಬರು ಅಂಗಡಿ ಇಟ್ಟಿದ್ರು. ಅವರು ಅಂಗಡಿ ಖಾಲಿ ಮಾಡಬೇಕಾದ್ರೆ ಈ ಥರ ಸ್ಮಾಲ್ ಇಯರಿಂಗ್ಸ್ ಎಲ್ಲ ನನಗೆ ಅಂತ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಇನ್ನೂ ತುಂಬ ವೆರೈಟೀಸ್ ಆಫ್ ಇಯರಿಂಗ್ಸ್ ಇತ್ತು. ನನಗೆ ಯಾವ್ದು ಬೇಕು ಇಟ್ಕೊಂಡು ಇದನ್ನೆಲ್ಲ ಬಿಸಾಕ್ಬಿಟ್ಟೆ. ಅದರಲ್ಲಿ
ಇನ್ನೊಂದು 2-3 ಪೇರ್ಸ್ ಇದೆ, ತೋರಿಸ್ತೀನಿ. ಇದು ನನ್ನ ಫೇವ್ರೇಟ್. ಅದರಲ್ಲಿ ತುಂಬ ಇಷ್ಟ ಆಗಿದೆ. ಅದನ್ನು ಯೂಸ್ ಮಾಡಿಲ್ಲ, ಒಂದು ಸತಿನೂ ಯೂಸ್ ಮಾಡಿಲ್ಲ. ನನಗೆ ಯಾವ ಡ್ರೆಸ್ಗೂ ಮ್ಯಾಚ್ ಆಗಿಲ್ಲ ಅಂತ ಯೂಸ್ ಮಾಡಿಲ್ಲ. ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ, ಇದನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಯರಿಂಗ್ಸ್ ಬಂದು ಇದು ನೋಡಿ, ಇದು ನಮ್ಮ ಅಮ್ಮಂದು. ನೆಕ್ಸ್ಟ್ ಜುಮ್ಕ ಇದೆ, ಇನ್ನೊಂದು ಜುಮ್ಕಿ ಅದೆಲ್ಲ ಐತೆ ಗೊತ್ತಿಲ್ಲ. ಇದೊಂದಿದೆ, ಇದನ್ನು ಯೂಸ್ ಮಾಡಿದ್ದೀನಿ. ಇದ್ರ ಪಿಕ್ಕು ಮೇ ಬಿ ಇಲ್ಲ ಅನಿಸುತ್ತೆ. ನಂದು ಹಳೆ ಫೋನಲ್ಲಿ ಇತ್ತು ಗೈಸ್, ಎಲ್ಲ ಪಿಕ್ಸ್ ಇಟ್ಕೊಂಡಿದೆ. ಇದರಲ್ಲಿ ಪಿಕ್ಸ್ಗಳಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು. ಇದೊಂದು ಗೈಸ್, ಇದು ಬಂದು ನಾವು ಯಾವುದಕ್ಕಾದರೂ ಹಾಕ್ಕೋಬೋದು. ಇವಾಗ ಇದು ಹಾಕಿದ್ದೀನಿ ನೋಡಿ, ಇದು ನಿಮ್ಗೆ ತೋರಿಸ್ತೀನಿ. ಈಗ ಈ ಇಯರಿಂಗ್ಸ್ ಇದೆ ಅಲ್ವಾ, ಇಲ್ಲಿ ಹೋಲ್ ಇದೆ. ಆ ಹೋಲ್ ಒಳಗಡೆ ಇದನ್ನು ಹಾಕಿ ಇಲ್ಲಿ ತಿರ್ಪು ಹಾಕೊಳ್ಳೋದು. ಇಲ್ಲಿ ಹಿಂಗೆ ಹಾಕಿದ್ರೆ ಇದು ವೈಟ್ ಮೇಲೆ ಬರುತ್ತೆ, ಇದು ಕೆಳಗಡೆ ಹಿಂಗೆ ಬರುತ್ತೆ. ಎಕ್ಸಾಂಪಲ್ ಇದು ನೋಡಿ, ಇದು ಯೆಲ್ಲೋ ಕಲರ್ ಇದೆ ಅಲ್ವಾ, ಆ ಥರ ಕಾಣಿಸುತ್ತೆ. ಇದು ಕೆಳಗಡೆ ಬರುತ್ತೆ, ಇದು ಮೇಲ್ಗಡೆ ಇರುತ್ತೆ ಈ ಥರ. ನೆಕ್ಸ್ಟ್ ಇದೊಂದು ಇಯರಿಂಗ್ಸು. ಒಂದು ನಿಮಿಷ ಗೈಸ್, ಇದನ್ನು ಯೂಸ್ ಮಾಡಿದ್ದೀನಿ. ಇದೆಲ್ಲ ನಾನು ಡೈಲಿ ಯೂಸ್ ಮಾಡೋದು ಗೈಸ್. ಎಲ್ಲ ಆಚೆ ಹೋಗ್ಬೇಕಾದ್ರೆ ಅದಾದ್ರು ಮ್ಯಾಚಿಂಗ್ ಸಿಕ್ಕಿಲ್ಲ ಅಂದರೆ ಮಾತ್ರ ಈ ಥರ ಯೂಸ್ ಮಾಡ್ತೀನಿ. ಇದೊಂದು ಇಯರಿಂಗ್ಸ್. ನನಗೆ ಈ ಥರ ಸ್ಟಡ್ಸ್ ಅಂದರೆ ತುಂಬ ಇಷ್ಟ ಗೈಸ್, ಅದೊಂದೇ ನನಗೆ ಸಖತ್ ಇಷ್ಟ ಆಗೋದು. ಓ ಯಾಕಕ್ಕ ಗೈಸ್, ನಾನು ರಿಂಗ್ ಲೈಟ್ ಎಲ್ಲ ಇವಳು ನನ್ನ ಮಗಳು ಹೆಂಗೆಂಗೋ ಇದು ಮಾಡ್ತಾವಳೆ ನೋಡಿ ಗೈಸ್. ಆಟ ಆಡ್ಕೊಂಡು ಅಮ್ಮ ಕರ್ಕೊಳ್ಳೋಣ ಒಂದು 5 ನಿಮಿಷ. ಯಾವಾಗ ಆಚಿಕೆ ಹೋಗಾಚಿಕೆ ನೋಡು. ನೆಕ್ಸ್ಟ್ ಬಂದು ಇದು ಬಟರ್ಫ್ಲೈ ಇಯರಿಂಗ್ಸು. ಇದನ್ನು ಒಂದ್ಸತಿ ನೀವು ಯೂಸ್ ಮಾಡಿಲ್ಲ ಗೈಸ್. ನಮ್ಮ ಫ್ರೆಂಡ್ ಅಭಿನಯ ಅಂತ ಇದ್ಲು, ಅವಳು ನನ್ನ ಜೊತೆಲಿ ಇರಬೇಕಾದ್ರೆ ಒಂದ್ಸತಿ ಮಾರ್ಕೆಟ್ಗೆ ಹೋಗಿದ್ವಿ, ಅಲ್ಲೇನೋ ತೊಗೊಂಡಿದ್ದು ಅನ್ಸುತ್ತೆ. ಇದು 10 ರೂಪೀಸ್ ಅಷ್ಟೇ. ಏನಿಂದು ಅವತಾರ ಅದು. ಆ್ಯಂಡ್ ಇದೊಂದು ಗೈಸ್, ಇಬ್ಬರು ಒಂದೇ ಥರ ತೊಗೊಂಡ್ವಿ. ಇನ್ನೊಂದು ಇಯರಿಂಗ್ಸ್ ಇದೆ, ಅದು ಎಲ್ಲ ಒಂದೇ ಥರ ತೊಗೊಂಡು. ನೋಡಿ ಗೈಸ್ ಹೆಂಗೆ ಆಡ್ತಾಳೆ ನೋಡಿ ಗೈಸ್ ಇವಳು. ಇದು ಒಂದು ಇಯರಿಂಗ್ಸ್ ಸ್ಟಾರ್ ಇದೆ, ಆ್ಯಂಡ್ ಇಲ್ಲಿ ಸರ್ಕಲ್ ಇದೆ. ಇದು 10 ರೂಪೀಸ್ ಅಷ್ಟೇ. ಸ್ವೀಟು ಗೈಸ್ ಸೀರಿ ಅವಳು ನಾಚೆ ಬಿಟ್ಬಿಟ್ಟು ಬಂದೆ. ನೆಕ್ಸ್ಟ್ ಗೈಸ್ ಇದೊಂದು ಇಯರಿಂಗ್ಸ್, ಇದು ನನ್ನ ತಂಗಿದು. ಅದು ಇದ್ರ ಪಿಕ್ಕು ಡೌಟ್ ಇದೆ, ಇದ್ರ ಪಿಕ್ ಇಲ್ಲ ಅನಿಸುತ್ತೆ. ಮೇ ಬಿ ವಿಡಿಯೋ ಇದೆ ಬಟ್ ಕ್ಲಿಯರಾಗಿ ಕಾಣಿಸಲ್ಲ, ಸಾಕೆ ಬಿಡಿ. ಇದೊಂದು ಇಯರಿಂಗ್ಸ್, ಇದು ನನ್ನ ತಂಗಿದು, ನಾನು ಯೂಸ್ ಮಾಡ್ತೀನಿ. ನಾನು ಹತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಇದು ಗೈಸ್ ನಮ್ಮ ಅಕ್ಕಂದು, ನನ್ನ ಬ್ಯಾಗ್ ಒಳಗಡೆ ಸೇರ್ಕೊಂಡಿತ್ತು. ನಾನು ಹಾಕೊಳ್ಳಲ್ಲ, ಬಟ್ ನಮ್ಮ ಅಕ್ಕನ ನೆನಪಿಗೋಸ್ಕರ ಇದು ಇಟ್ಕೊಂಡಿದ್ದೀವಿ. ಈ ವಿಡಿಯೋ ನೋಡ್ತಾರೆ ನಮ್ಗೆ ಗೊತ್ತು, ನಮ್ಮ ಅಕ್ಕ ವಾಲೆ ನನ್ನ ಹತ್ರ ಸೇರ್ಕೊಂಡ್ಬಿಟ್ಟಿತ್ತು ನನ್ನ ಬ್ಯಾಗಲ್ಲಿ. ಯಾವತ್ತು ಯಾಕೆ ನೋಡಿ ಗೈಸ್, ಈ ಥರದ್ದು ಒಂದು 3 ಇದೆ, ಅಂದರೆ 3 ಸೈಜಲ್ಲಿದೆ. ಈ ಥರ ಎಲ್ಲೋ ಬಿತ್ತು ಗೈಸ್. ಇದು ಅಷ್ಟೇ 3 ಸೈಜಲ್ಲಿದೆ ನೋಡಿ, 3 ಸೈಜಲ್ಲಿದೆ. ನೆಕ್ಸ್ಟ್ ಇದೊಂದು ಗೈಸ್, ಇದು ಈ ಸೈಜ್ ಇದೆಲ್ಲ, ಇದು ತೋರಿಸಿದ್ನಲ್ಲ, ಇದು ಇದ್ರೊಳಗೆ ಹಾಕ್ಬಿಟ್ಟು
ಇದು ಬಂದು ಇದ್ದಿದ್ದು ಈ ಥರ, ಹಾಂ ಈ ಥರ. ಇಲ್ಲಿ ಒಳಗಡೆ ವೈಟ್ ಸ್ಟೋನ್ ಬರುತ್ತೆ ಗೊತ್ತಾ ಗೈಸ್, ಈ ಥರದಲ್ಲ ಸ್ಟೋನ್ ಇಯರಿಂಗ್ಸ್ ಬರುತ್ತಲ್ಲ ಆ ಥರದ ಇತ್ತು. ಅದನ್ನ ಅದೆಲ್ಲೋ ಕಳ್ದೋಗ್ಬಿಟ್ಟಿದೆ. ಸದ್ಯಕ್ಕೆ ಇದೊಂದೇ ಇರೋದು, ಈ ಥರ ಇದೆ. ಇದಕ್ಕೆ ನಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋತೀನಿ. ನನ್ನ ಹತ್ರ ಈ ಥರ ತುಂಬ ಇತ್ತು ಗೈಸ್, ಈ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಕಲರ್ದು. ನನಗೆ ಅವಾಗ ಏನಕ್ಕೆ ಯೂಸ್ ಆಗುತ್ತೆ, ನಾನು ಹಾಕೊಳ್ಳೋದು ಅಂದ್ಬಿಟ್ಟು ಬಿಸಾಕ್ಬಿಟ್ಟಿದ್ದೀನಿ ಎಲ್ಲ. ನನಗೆ ಒಂದು ಸಾರಿ ಒಂದು ನೋಸ್ ಪಿನ್ ಇದೆ, ಡ್ರೆಸ್ಸಿಂಗ್ ನೋಸ್ ಪಿನ್ ಇದೆ. 2 ಇತ್ತು, ಅದು ಒಂದೆಲ್ಲ ಇತ್ತು ಗೊತ್ತಿಲ್ಲ. ಆದರೆ ನನಗೆ ಹಿಂಗೆ ಹಾಕ್ಕೊಳ್ಳೋದು, ನಾನು ಈ ಕಡೆ ಹಾಕೋತೀನಿ. ನಾನು ಸ್ಯಾರಿ ಹಾಕೊಂಡಾಗ ಹಾಕೋಬೋದು. ಅಂಡ್ ಡ್ರೆಸ್ಸಿಂಗ್ ಮುಗ್ಬಟ್ಗಿಂತ ನನಗೆ ಚುಚ್ಚಿಸೋದು ಇಷ್ಟ ಆಗುತ್ತೆ. ಅದು ನಾನು ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ತಿರ್ಪಗಳೆಲ್ಲ ಇದ್ರೊಳಗಡೆ ಇಟ್ಟಿದ್ದೀನಿ ಅಷ್ಟೇ ಗೈಸ್. ಇದು ಇಷ್ಟು ಮುಗೀತು. ಇದೊಂದಿದೆ, ಇನ್ನೂ ಎರಡಿದ್ದೀವಿ. ಇದು ನಮ್ಮ ಅಜ್ಜಿ ಕೊಟ್ಟಿದ್ದು, ನಮ್ಮ ಕಾವ್ಯ ಅಕ್ಕ ಅಂತ ಇತ್ತಾನೆ ಹೇಳಿದ್ನಲ್ಲ, ಅವ್ರ ಮಮ್ಮಿ ಕೆಲಸದಲ್ಲಿ ಕೊಟ್ಟರಂತೆ ಹೊಸದು. ಅದನ್ನು ತೊಗೊಬಂದು ಇದು ಕೊಟ್ಟಿದ್ರು. ಬಾಕ್ಸ್ ಇತ್ತು, ಅದೆಲ್ಲಿದೆ ಗೊತ್ತಿಲ್ಲ. ಇನ್ನೊಂದು ಇಯರಿಂಗ್ಸ್ ಇದೆ, ಅಲ್ಲಿ ತೋರಿಸ್ತೀನಿ. ಅದು ಇದೆಲ್ಲ ಒಟ್ಟಿಗೆ ಬಾಕ್ಸ್ ಒಳಗೆ ತಂದುಕೊಟ್ಟಿದ್ರು. ಇದು ಒಂದು ಕಳ್ದೋಯ್ತು ಗೈಸ್, ಒಂದು ಇಟ್ಟಿದ್ದೀನಿ. ಅಂದರೆ ಕಳ್ದೋಗಿದೆ, ಮನೇಲಿ ಎಲ್ಲೋ ಕಳ್ದೋಗಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೊಂದು ಇಟ್ಕೊಂಡಿದ್ದೀನಿ, ಸಿಗ್ಬೋದು ಮೇ ಬಿ ಅಂತ. ಇದೊಂದು ಸ್ಮಾಲ್ ಸೈಜ್ ಇದೊಂದಿದೆ. ಆ್ಯಂಡ್ ಗೈಸ್ ಈ ಇಯರಿಂಗ್ಸು ಫುಲ್ 360 ಡಿಗ್ರಿ ಇದೆ. ಇದು ನನಗೆ ಮೀಶೋದಲ್ಲಿ ಏನೋ ಡ್ರೆಸ್ಸನ್ನು ಬುಕ್ ಮಾಡಿದ್ದೆ, ಅದರಲ್ಲಿ ಗಿಫ್ಟಾಗಿ ಇದನ್ನು ಕೊಟ್ಟು ಕಳಿಸಿದ್ದಾರೆ. ತುಂಬ ಇಷ್ಟ ಆಯಿತು. ಜೀನ್ಸ್ ಎಲ್ಲ ಯೂಸ್ ಮಾಡ್ಬೋದು, ಆದರೆ ನಾನು ಯೂಸ್ ಮಾಡಿಲ್ಲ. ನನ್ನ ಹತ್ರ ಇರೋದೇ ಯೂಸ್ ಮಾಡಿಲ್ಲ. ಆಫ್ ಬರುತ್ತಲ್ಲ, ಆಗಲೇ ತೋರಿಸಿದ್ನಲ್ಲ, ಅದು ನಾನು ಯೂಸ್ ಮಾಡಿಲ್ಲ. ಇದು ನನಗೆ ಪ್ಯಾಕೆಟೆಲ್ಲ ಇಟ್ಟಿದ್ದೀನಿ. ಇದಿಷ್ಟು. ನೆಕ್ಸ್ಟು ಜುಮ್ಕೀಸ್ ಇದೆ, ಸ್ವಲ್ಪ ತೋರಿಸ್ತೀನಿ. ಒಂದೆರಡು ವಾಲೆನೂ ಇದೆ ಈ ಕವರಲ್ಲಿ. ಒಂದೆರಡು ವಾಲೆ ತೋರಿಸ್ಬಿಟ್ಟು ಜುಮ್ಕಿ ತೋರಿಸ್ತೀನಿ. ನೋಡಿ ಗೈಸ್, ಇದು ನಮ್ಮ ಅಮ್ಮದೇ ಇಯರಿಂಗು. ಇದು ಗೈಸ್ ಎಷ್ಟೋ ವರ್ಷದಲ್ಲೂ ತುಂಬ ಹಳೇದು. ಇದೆಲ್ಲ ನಾನು ಯೂಸೇ ಮಾಡಲ್ಲ. ಇದು ಅಷ್ಟೇ ಗೈಸ್, ನಾನು ಯೂಸ್ ಮಾಡಲ್ಲ. ಇದು ಇದೆ, ಇದನ್ನು ನೋಡಿ. ಇದನ್ನು ನೋಡಿ, ಇದನ್ನು ಅಷ್ಟೇ. ನಾವು ಅಭಿನಯ ನಾನು ಎಲ್ಲ ಇಬ್ಬರು ಒಟ್ಟಿಗೆ ತೊಗೊಂಡ್ವಿ ಅಂದಲ್ಲ, ಒಂದು 3 ಪೇರ್ಸ್ ತೊಗೊಂಡ್ವಿ. 2 ಮೆಂಬರ್ಸ್, ನಾನು ಅವಳು ಪವಿತ್ರ ಅಂತ ಇದ್ಲು, ಅವ್ರು 3 ಜನನೂ ಒಂದೊಂಥರ 3 ಸೆಟ್ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಗೈಸ್ ಇದೊಂದು ಇಯರಿಂಗ್ ಇದೆ. ಇದು ನಾನು ಯೂಸ್ ಮಾಡಿಲ್ಲ, ಮೇ ಬಿ ಏನಕ್ಕಾದ್ರೂ ಯೂಸ್ ಆಗಬಹುದು. ಆ್ಯಂಡ್ ಎಸ್, ನಾನು ಬ್ಲೂ ಕಲರ್ ಇಯರಿಂಗ್ಸ್ ತೋರಿಸ್ದೆ ಗೊತ್ತಾ. ಫಸ್ಟ್ ಟೈಮ್ ಇದು ಸೀರೆ, ಇದಕ್ಕೆ ಮ್ಯಾಚ್ ಆಗೋ ಸೀರೆ ತೊಗೊಂಡು ಅಂತ ಹೇಳಿದ್ನಲ್ಲ, ಆ ಸೀರೆಗೆ ಈ ಇಯರಿಂಗ್ಸ್ ಹಾಕ್ಕೊಂಡಿದ್ದೆ ಫಸ್ಟ್ ಟೈಮ್. ಆ ಸೀರೆ ಹಾಕ್ಕೊಂಡಾಗ, ಅದಾದಮೇಲೆ ಸೆಕೆಂಡ್ ಟೈಮ್ ಸಾರಿ ಹಾಕ್ಕೊಂಡಾಗ ಈ ಇಯರಿಂಗ್ಸ್ಗೆ ಎಕ್ಸ್ಚೇಂಜ್ ಮಾಡಿದೆ. ಓಕೆನಾ. ಇದು ನಂಗೆ ತುಂಬ ಇಷ್ಟ, ನಾನು ಹಾಕ್ಕೊತಿರ್ತೀನಿ ಆವಾಗ. ಆ್ಯಂಡ್ ಇದೊಂದು ಜುಮ್ಕ, ಇದಂತೂ ನಾನು ಹಾಕ್ಕೊಳ್ಳೋದಿಲ್ಲ ಗೈಸ್. ವೆಯ್ಟ್ ಇದೆ ಇದು ಸ್ವಲ್ಪ, ಇದನ್ನು ಹಾಕ್ಕೊಳ್ಳಲ್ಲ. ಎಮರ್ಜೆನ್ಸಿ ಏನಾದರೂ ವಾಲೆ ಇಲ್ಲ ನನಗೆ ಇದು ಮ್ಯಾಚ್ ಆಗ್ಬೋದು ಅಂತ ಅನಿಸಿದ್ರೆ ಮಾತ್ರ ಹಾಕ್ಕೊತೀನಿ. ಸ್ವಲ್ಪ ವೆಯ್ಟ್ ಇದೆ ಇದು, ಈ ಡಿಸೈನ್. ಆ್ಯಂಡ್ ಗೋಲ್ಡ್ ಕಲರ್ ಇಯರಿಂಗ್ಸ್ ತೊಗೊಬಂದರೆ ನಮ್ಮಮ್ಮ ಈ ಥರ ತಂದಿದ್ರು. ಈ ಥರ ನಾನು ಹಾಕಲ್ಲ, ಇರಲಿ ಏನಿಗಾದ್ರೂ ಯೂಸ್ ಆಗ್ಬೋದು ಅಂತ ಇಟ್ಕೊಳ್ತೀನಿ. ನೆಕ್ಸ್ಟ್ ಗೈಸ್, ಇದು ಒಂದು ಇಯರಿಂಗ್ಸ್. ಇದು ಯೂಸ್ ಮಾಡಿದ್ದೀನಿ ಅನಿಸುತ್ತೆ, ಬಟ್ ಏನಕ್ಕೆ ಅಂತ ನನಗೆ ನೆನಪಾಗ್ತಿಲ್ಲ ಯಾವ್ದು ಫಂಕ್ಷನ್ಗೆ ಯೂಸ್ ಮಾಡಿದ್ದೆ ಅಂತ. ಹಂಗೆ ಅಂತ ಮತ್ತೆ ಗೈಸ್, ನಮ್ಮ ಅಕ್ಕನ ಪಾಪದ್ದು
ಒಂದು ಗುರುಪ್ರವೇಶ ಸಾರಿ ನಮ್ಮ ಅಕ್ಕನ ಪಾಪದ್ದು ನಾಮಕರಣ ಆ್ಯಂಡ್ ಬರ್ಡೇ ಇತ್ತು ಆವಾಗ ಆವಾಗ ಯೂಸ್ ಮಾಡಿದ್ದು ಇದನ್ನು. ಈ ಕಲರ್ದು ಸ್ಯಾರಿ ಕೂಡ ಇದೆ. ಸ್ಯಾರಿ ಮ್ಯಾಚಿಂಗ್ ತೊಗೊಂಡಿದ್ದೆ. ಆ ಸ್ಯಾರಿ ನಾನು ಒಂದೇ ಸತಿ ಹುಟ್ಟಿರೋದು ಅನಿಸುತ್ತೆ. ಅವಾಗ ಒಂದೇ ಸತಿ ಹುಟ್ಟಿರೋದು, ನಾನು ಸ್ಯಾರಿನೇ ಹುಟ್ಟಿಲ್ಲ ಈ ಸ್ಯಾರಿ. ಓಕೆನಾ. ಮತ್ತು ಇದು ಬಂದಿದೆ ಗೋಲ್ಡ್ ಕಲರ್ ಇದು ಇದನ್ನು ತೋರಿಸಿದ್ನಲ್ಲ ಆ ಥರ ಇದು ಇರೋದು, ಇದು ಇದೆ, ಯೂಸ್ ಮಾಡಿಲ್ಲ. ಓಕೆ, ಇಷ್ಟು ನನ್ನ ಇಯರಿಂಗ್ಸು. ಅಲ್ಲೊಂದೆರಡಿದೆ, ತೋರಿಸ್ಬಿಡ್ತೀನಿ. ಎಸ್, ಇದು ಮತ್ತು ಇದು ಹಾಕಿರೋದು ಪಿಕ್ಕು ಇದೆ ಅನಿಸುತ್ತೆ, ನೋಡ್ತೀನಿ. ಈ ಪಿಕ್ ಇದ್ದರೆ ಇದನ್ನು ಪಿಕ್ ಹಾಕ್ತೀವಿ ನೋಡಿ. ಓಕೆನಾ, ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಇನ್ನು ಇಷ್ಟು ನನ್ನ ಇಯರಿಂಗ್ಸ್ ಕಲೆಕ್ಷನ್ಸು. ನೆಕ್ಸ್ಟ್ ನಾನು ಬ್ಯಾಂಗಲ್ ಕಲೆಕ್ಷನ್ಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಬ್ಯಾಂಗಲ್ ಕಲೆಕ್ಷನ್ಸ್ ಕೂಡ ಮಾಡ್ತೀನಿ. ಹಾಗೆ ನನ್ನ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ನೋಡಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಡ್ರೆಸ್ ಕಲೆಕ್ಷನ್ಸನ್ನು ತೋರಿಸ್ತೀನಿ. ಆ್ಯಂಡ್ ಗೈಸ್, ನೆಕ್ಸ್ಟು ಯಾವ ವ್ಲಾಗ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಇನ್ನೊಂದು ಹೇಳೋದು ಮರ್ತೇನೋ. ಓಕೆ ಬಿಡಿ, ನೆನಪಾಗಿಲ್ಲ ಗೈಸ್, ನೆಕ್ಸ್ಟ್ ನೆನಪಾದಾಗ ಹೇಳ್ತೀನಿ. ಓಕೆ, ಈ ವ್ಲಾಗ್ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.